ಯಕ್ಷಗಾನ ಕಲಾವಿದರು ಸಲಿಂಗಿಗಳಾಗ್ತಾ ಇದ್ರ. ಸಲಿಂಗಿಗಳಾಗಲು ಒಪ್ಪದೇ ಇದ್ರೆ ಅವರ ವಿರುದ್ಧ ದೌರ್ಜನ್ಯ ನಡೀತಾ ಇತ್ತ. ಹೌದು ಅಂತ ಹೇಳ್ತಾ ಇದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಪುರುಷೋತ್ತಮ ಬಿಳಿಮಲೆ ಅವರು. ಹಾಗಾದ್ರೆ ಅವರು ಆ ರೀತಿಯಾಗಿ ಹೇಳಿರೋದು ಯಾಕೆ? ಅವರ ಆ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡ್ಕೊಂಡಿರೋದು ಹೇಗೆ? ಈಗಾಗಲೇ ಯಕ್ಷಗಾನ ಕಲಾವಿದರು, ಯಕ್ಷರಂಗ ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು ಯಾಕೆ? ಕೊನೆಗೆ ಸಿಕ್ಕ ಸ್ಪಷ್ಟನೆ ಏನು? ಈ ವಿವಾದ ಏನು? ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಅಲ್ಲಿ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಪದ್ಯ ಕೊಡೋದು. ಅವನು ಸೇಡು ತೀರಿಸ್ಕೊಳ್ತಾನೆ, ರಂಗಬೋದಿದ್ದಾರೆ ಸಾಕು ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿಸಿದ್ರೆ ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದ್ದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನದಲ್ಲಿ ಇದ್ದೆ. ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನಾನು ಅಷ್ಟು ಯೋಗ್ಯನಲ್ಲ. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನು ತೋರಿಸ್ಕೊಡ್ತದೆ. ಜನ ಮೇಧಾವಿ, ರಾಷ್ಟ್ರ ಮಟ್ಟದ ಮೇಧಾವಿ, ಮತ್ತು ನನ್ನ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂತಹ ಮೇಧಾವ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರದ್ದು ಕುಲಂಕುಷವಾಗಿ ಅವರದ್ದು ಕೇಳಬೇಕು. ಕಲಾವಿದರಿಗಾಗಲಿ ಕಲಾ ಅಭಿಮಾನಿಗಳಿಗಾಗಲಿ ಬೇಸರವಾಗಿದ್ದರೆ ಖಂಡಿತವಾಗಿ ನಾನು ಅವರ ಕ್ಷಮೆ ಯಾಚಿಸ್ತೇನೆ ಮತ್ತು ವಿಷಾದಿಸ್ತೇನೆ. ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಪದ್ಯ ಕೊಡೋದು. ಕೇಳಿಸ್ಕೊಳ್ಳಿ, ಒಂದು ಬಾರಿ ಕೇಳಿಸ್ಕೊಳ್ಳಿ, ಇಲ್ಲಿ ಒಂದಷ್ಟು ಪದಗಳಿವೆ. ಯಕ್ಷಗಾನ ಸಲಿಂಗ ಕಾಮ ಸ್ತ್ರೀ ವೇಷಧಾರಿ ಅಂತೆಲ್ಲ ವ್ಯಕ್ತಿಯೊಬ್ಬರು ಮಾತಾಡಿದ್ದಾರೆ. ಅವುಗಳನ್ನ ಪ್ರತ್ಯೇಕವಾಗಿ ಬಳಸಿದ್ದರೆ ಓಕೆ ಅನ್ನಬಹುದಾಗಿತ್ತೇನೋ. ಆದ್ರೆ 3 ಪದಗಳಿಗೆ ಒಂದೇ ಲಿಂಕ್ ಕೊಡೋದ್ರ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಲೋಕ ಬೆಚ್ಚಿ ಬೀಳೋ ಮಾತಾಡಿದ್ದಾರೆ. ಅದರಲ್ಲೂ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯೊಂದನ್ನು ಕುರಿತು ವಿವಾದ ಹುಟ್ಟಿಸೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಅದರಲ್ಲೂ ಕನ್ನಡ ಸಂಸ್ಕೃತಿಯನ್ನ ರಕ್ಷಿಸಬೇಕಾಗಿದ್ದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ ಈ ಮಾತನ್ನ ಹೇಳಿದ್ದು ತೀವ್ರ ವಿವಾದ ಸೃಷ್ಟಿಸಿದೆ. ಅವರ್ಯಾರು ಗೊತ್ತ? ಪುರುಷೋತ್ತಮ್ ಬಿಳಿಮಲೆ. ಸಲಿಂಗಿಗಳು, ಸ್ತ್ರೀ ವೇಷಧಾರಿಗಳು, ಸಾಂಸ್ಕೃತಿಕ ಲೋಕದಲ್ಲಿ ವಿವಾದ ಕಿಡಿ ಹೊತ್ತಿಸ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ಮಾತು. ಅದೊಂದು ಮಾತಿಗೆ ಯಕ್ಷಗಾನದ ಸಾಂಸ್ಕೃತಿಕ ಲೋಕ ಬೆಚ್ಚಿದ್ದ ಹೇಗೆ? ಅದೊಂದು ಸಮಾರಂಭ, ಪುಸ್ತಕ ಬಿಡುಗಡೆಯ ಸಮಾರಂಭ. ಮೈಸೂರಿನ ಮಾನಸ ಗಂಗೋತ್ರಿಯ ಪ್ರಸಾರಂಗದಲ್ಲಿ ಧರೆಗೆ ದೊಡ್ಡವರ 7 ಕಾವ್ಯದ ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಕೃತಿ ಬಿಡುಗಡೆ ನಡೆಯುತ್ತಿತ್ತು. ಆ ಸಮಾರಂಭದಲ್ಲಿ ಸಾಕಷ್ಟು ಮಂದಿ ನೆರೆದಿದ್ದರು. ಒಂದಷ್ಟು ಮಂದಿ ಸಾಹಿತಿಗಳು, ಒಂದಷ್ಟು ಮಂದಿ ಕನ್ನಡ ಪರ ಹೋರಾಟಗಾರರು ಹಾಜರಿದ್ದರು. ಇದೇ ಸಮಾರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆ ಅವರು ಗಿದ್ದರು. ಇದೇ ವೇಳೆ ಮಾತನಾಡಿದ ಪುರುಷೋತ್ತಮ್ ಬಿಳಿಮಲೆ ಒಂದು ಮಾತನ್ನ ಹೇಳೇ ಬಿಡ್ತಾರೆ. ಆ ಮಾತೆ ಕಿಚ್ಚೊಂದನ್ನ ಹೊತ್ತಿಸತ್ತೆ, ವಿವಾದವೊಂದನ್ನ ಹುಟ್ಟು ಹಾಕತ್ತೆ. ನಾಡಿನ ಯಕ್ಷಲೋಕ ಈ ಮಾತಿಗೆ ಬೆಚ್ಚಿ ಬೀಳತ್ತೆ. ಆ ಮಾತು ಏನ್ ಗೊತ್ತಾ? ಎಲ್ಲಿದೆ ನೋಡಿ. ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರದು, ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ. ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ. 6 ತಿಂಗಳು ಅವ್ರ ಹೆಂಡತಿ ಅವರು ಸುರುಗಾಟ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿ. ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಪದ್ಯ ಕೊಡೋದು. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ, ರಂಗಭೂಮಿ ಮೇಲೆ ಸಾಕು ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಕೇಳಿಸ್ಕೊಂಡ್ರಲ್ಲ, ಇದು ಪುರುಷೋತ್ತಮ್ ಬಿಳಿಮಲೆ ಅವರು ಹೇಳಿರೋ ಮಾತು. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಯಕ್ಷಗಾನಕ್ಕಾಗಿ 6 ತಿಂಗಳು ಮನೆಯಿಂದ ದೂರಾಗಿರ್ತಾರೆ. ಮೇಳದ ಸಲುವಾಗಿ 6 ತಿಂಗಳು ದೂರವಿದ್ದಾಗ ಹೀಗೆ ಆಗತ್ತೆ. ಸ್ತ್ರೀ ವೇಷಧಾರಿ ಮೇಲೆ ಇತರರ ಕಣ್ಣಿರತ್ತೆ. ಸ್ತ್ರೀ ವೇಷಧಾರಿ ನಿರಾಕರಿಸಿದ್ರೆ ಕಷ್ಟವಾಗುತ್ತದೆ. ಮರುದಿನ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡುವುದಿಲ್ಲ.
ಇದು ಬದುಕಿನ ಪ್ರಶ್ನೆ ಎಂದಿದ್ದಾರೆ ಪುರುಷೋತ್ತಮ್ ಬಿಳಿಮಲೆ. ಇದೇ ಮಾತು ಯಕ್ಷಗಾನ ಪ್ರೇಮಿಗಳ ಕೋಪಕ್ಕೆ ಕಾರಣವಾಗಿದೆ. ನಾಡಿನ ಸಾಂಸ್ಕೃತಿಕ ಲೋಕ ಪುರುಷೋತ್ತಮ್ ಬಿಳಿಮಲೆ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಳಿಮಲೆ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೋಬೇಕು, ಯಕ್ಷಗಾನ ಲೋಕದ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದೆ. ಯಕ್ಷಗಾನದ ಸ್ತ್ರೀ ವೇಷಧಾರಿಗಳ ಮೇಲೆ ಇತರೆ ಕಲಾವಿದರ ಕಣ್ಣಿರುತ್ತದೆ. ಇದು ಕಲಾವಿದರ ನಡುವಿನ ಸಂಬಂಧ. ಸ್ತ್ರೀ ವೇಷಧಾರಿ ಅದನ್ನು ನಿರಾಕರಿಸಿದರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡುವುದಿಲ್ಲ. ದೈಹಿಕ ಕಾಮನೆಗಳು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿರುವ ಕುರಿತು ವಿದ್ವಾಂಸರು ತಿಳಿದು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ನೋವಾಗದಂತೆ ಬರೆದರೆ ಜಾನಪದಕ್ಕೆ ಹೊಸ ಆಯಾಮ ಬರುತ್ತದೆ ಅಂತ ಹೇಳಿದ್ದಾರೆ ಪುರುಷೋತ್ತಮ್ ಬಿಳಿಮಲೆ. ಇದುವೇ ಭಾರಿ ಆಕ್ಷೇಪಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಕಲ್ಲೂರು ಶಿವರಾಮ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ ಆ ರೀತಿ ಹೇಳಿದ್ದು ತಪ್ಪು. ಪುರುಷೋತ್ತಮ್ ಬಿಳಿಮಲೆ ರಾಷ್ಟ್ರ ಮಟ್ಟದ ಮೇಧಾವಿ ಸಾಹಿತಿ. ಅಂತಹ ವ್ಯಕ್ತಿಗಳು ಈ ರೀತಿ ಹೇಳಬಾರದಿತ್ತು ಎಂದಿದ್ದಾರೆ. ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿದ್ರೆ ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನನ್ನ ನಾನು ಅಷ್ಟು ಯೋಗ್ಯನಲ್ಲ. ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ, ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿದರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ಅವ್ರು ಏನು ಯಾವ ರೀತಿ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಕಲೆಗೆ ತೊಂದರೆ ಆಗದಂತೆ, ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗೋದೇ ನನ್ನ. ಬಿಳಿಮಲೆ ವಿರುದ್ಧ ಕ್ರಮವಾಗಬೇಕು, ಸರಕಾರಕ್ಕೆ ವಿಜಯೇಂದ್ರ ಎಚ್ಚರಿಕೆ. ಪುರುಷೋತ್ತಮ್ ಬಿಳಿಮಲೆ ಯಕ್ಷಗಾನ ಕಲಾವಿದರ ಬಗ್ಗೆ ಮಾತಾಡಿರೋದಕ್ಕೆ ಪುತ್ತೂರಿನಲ್ಲಿ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಕರಾವಳಿಯ ಕಲೆ ಸಂಸ್ಕೃತಿ ಮತ್ತು ಹಿಂದೂ ಸಮುದಾಯಕ್ಕೆ ಮಾಡಿದ ಅವಮಾನವಿದು. ಸರಕಾರ ಬಿಳಿಮಲೆ ಅವರನ್ನ ಕೂಡಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕು. ಒಂದು ವೇಳೆ ಸರಕಾರ ಈ ಕ್ರಮ ಕೈಗೊಳ್ಳದಿದ್ದರೆ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡಲಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಕ್ಷಮೆಯನ್ನ ಕೇಳಬೇಕು. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನ ತೋರಿಸ್ಕೊಡ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ವಿವಾದ ತೀವ್ರಗೊಳ್ತಿದ್ದಂತೆ ಕ್ಷಮೆ ಕೇಳಿದ ಬಿಳಿಮಲೆ. ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರ ಜಾಸ್ತಿ ಸದ್ದು ಮಾಡ್ತಾಗಿದ್ದಂತೆ ಪುರುಷೋತ್ತಮ್ ಬಿಳಿಮಲೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಾವಿದರ ಹಿತದೃಷ್ಟಿಯಿಂದ ನಾನು ಮಾತಾಡಿದ್ದೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಕಲಾವಿದರಿಗೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ ಎಂದಿದ್ದಾರೆ. ಉದ್ದೇಶ ಕಲಾವಿದರ ಬದುಕನ್ನು ಉಜ್ವಲಗೊಳಿಸುವುದು, ಅವರ ಬದುಕಿಗೆ ಅಕ್ಷರವಂತರು ಮಾತಾಗಬೇಕು ಅಂತ ಹೇಳುದು. ಆದರೆ ಇದನ್ನ ತಪ್ಪಾಗಿ ತಿಳಿದುಕೊಂಡು ಇದರಿಂದ ಕಲಾವಿದರಿಗಾಗಲಿ ಕಲಾ ಅಭಿಮಾನಿಗಳಿಗಾಗಲಿ ಬೇಸರವಾಗಿದ್ದರೆ ಖಂಡಿತವಾಗಿ ನಾನು ಅವರ ಕ್ಷಮೆ ಯಾಚಿಸ್ತೇನೆ ಮತ್ತು ವಿಷಾದಿಸ್ತೇನೆ. ನನಗೆ ಅವರನ್ನು ಅವಮಾನ ಮಾಡುವ ಉದ್ದೇಶವೂ ಇಲ್ಲ. ಪುರುಷೋತ್ತಮ್ ಬಿಳಿಮಲೆ ಈಗ ಕ್ಷಮೆ ಕೇಳಿದ್ದಾರೆ. ನಾನು ಹೇಳಿದ್ದನ್ನು ಬೇರೆ ರೀತಿ ಅರ್ಥೈಸಲಾಗಿದೆ ಎಂದಿದ್ದಾರೆ. ಕ್ಷಮೆ ಕೇಳಿದ ನಂತರ ಇಷ್ಟಕ್ಕೆ ಎಲ್ಲ ಶಮನವಾಗುತ್ತ, ಆಕ್ಷೇಪ ಹೋರಾಟವಾಗಿ ಮುಂದುವರಿಯತ್ತ ನೋಡಬೇಕಿದೆ.